ಹೌ ಇಂಟ್ರೆಸ್ಟಿಂಗ್. ಹಾಗಾದರೆ ಕಾಯಿಲೆ ನಿಜವಾದದ್ದು ಅಥವಾ ನಾಟಕದ್ದು ಅಂತ ನೀವು ಮನಃಶಾಸ್ತ್ರಜ್ಞರಾಗಿ ಹೇಗೆ ಕಂಡುಹಿಡಿತೀರಿ? ಹೌದು, ಹೋದ ವರ್ಷ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಹುಚ್ಚುಚ್ಚಾಗಿ ವರ್ತಿಸ್ತಾನೆ ಅಂತ ಅವನ ತಂದೆ ತಾಯಿ ನಮ್ಮ ಹತ್ರ ಕರ್ಕೊಂಡು ಬಂದಿದ್ರು. 2 ದಿನಗಳಲ್ಲಿ ಅವನ ಮನೋರೋಗಿ ಅಲ್ಲ, ನಾಟಕ ಆಡ್ತಿದ್ದಾನೆ ಅಂತ ಸುಲಭವಾಗಿ ತಿಳಿದು ಹೋಯಿತು. ಅದು ಹೇಗೆ? ಆ ಹುಡುಗ ಪರೀಕ್ಷೆಗಾಗಿ ಚೆನ್ನಾಗಿ ತಯಾರಿ ಆಗಿರಲಿಲ್ಲ. ಫೇಲಾಗಿ ಅವಮಾನ ಅನುಭವಿಸೋದಕ್ಕಿಂತ ಹುಚ್ಚನಾಗಿ ನಟಿಸಿ ಪರೀಕ್ಷೆ ತಪ್ಪಿಸ್ಕೊಳ್ಬಹುದು ಅಂತ ಅವನ ಯೋಜನೆಯಾಗಿತ್ತು. ಹಾಗಂತ ನಿನಗೆ ಹೇಗೆ ಗೊತ್ತಾಯಿತು? ಮನೋರೋಗದ ಸೋಗ್ ಹಾಕೋರು ತೋರುವ ರೋಗ ಲಕ್ಷಣಗಳು ಯಾವ ಕಾಯಿಲೆಗೂ ಸಂಬಂಧ ಪಡದಂತಿರುತ್ತೆ. ವೈದ್ಯರು ಎದುರಿಗಿರುವಾಗ ಅವರ ನಟನೆ ಜಾಸ್ತಿಯಾಗಿರುತ್ತೆ. ಇತರ ಮನೋರೋಗಿಗಳಂತೆ ಅವರು ಊಟ, ನಿದ್ದೆ, ಸ್ವಚ್ಛತೆಯಲ್ಲಿ ನಿರ್ಲಕ್ಷ್ಯ ತೋರಿಸೋದಿಲ್ಲ. ಯಾರು ಇಲ್ಲದ ವೇಳೆಯಲ್ಲಿ ಅವರು ಎಚ್ಚರಿಕೆಯಿಂದಿರ್ತಾರೆ. ಆ ಹುಡುಗ ಆಸ್ಪತ್ರೆಯಲ್ಲಿದ್ದ 2 ದಿನಗಳಲ್ಲೇ ಅದನ್ನು ಕಂಡುಹಿಡಿದು ಚೆನ್ನಾಗಿ ಚೀಮಾರಿ ಹಾಕಿ ಮನೆ ಕಳಗಿಸ್ಬಿಟ್ಟೆ. ಭಾನುವಿನ ಮಾತುಗಳನ್ನೇ ಮಾನಸ ತದೇಕ ಚಿತ್ತವಾಗಿ ಕೇಳ್ತಿದ್ಲು. ಚೇಚೆ, ಎಂತೆಂಥ ಮಕ್ಕಳಿರ್ತಾರೆ ಭಾನು. ಪರೀಕ್ಷೆಯಲ್ಲಿ ಫೇಲ್ ಆಗುವ ಅವಮಾನಕ್ಕಿಂತಲೂ ಮಗ ಮನೋರೋಗಿಯಾಗಿದ್ದಾನೆ ಅಂತ ತಂದೆ ತಾಯಿಗೆ ಮೂಡುವ ದುಃಖ ಹೆಚ್ಚಿನದಲ್ವಾ? ಈಗಿನ ಕಾಲದ ಮಕ್ಕಳು ತಂದೆ ತಾಯಿಯನ್ನು ಅನುಕೂಲಕ್ಕೆ ಅವಲಂಬಿಸುತ್ತಾರೆಯೇ ಹೊರತು ಅವರ ಮನಸ್ಸೇ ಅರ್ಥ ಮಾಡ್ಕೊಳ್ಳಲ್ಲ. ಏನು ಬಹಳ ಅನುಭವ ಇರೋ ಹಾಗೆ ಹೇಳ್ತಿದೆಯಲ್ಲ? ಭಾನು ಅವಳತ್ತ ಓರೆ ನೋಟ ಬೀರ್ದ. ಎಲ್ಲಕ್ಕೂ ಅನುಭವ ಇರುವ ಅಗತ್ಯವಿಲ್ಲ ಅಂತ ನೀನೇ ಹೇಳ್ತಿದೆಯಲ್ಲ. ಆದರೂ ಜೀವನದಲ್ಲಿ ಕೆಲವು ಅನುಭವಗಳಾದರೆ ಚೆನ್ನ. ನಿನ್ನ ಹೌಸ್ ಸರ್ಜನೀಸ್ ಮುಗಿತಾ ಬಂತಲ್ಲ, ನನಗೊಂದು ಮಗು ಬೇಕು. ಭಾನು ಅವಳನ್ನು ಬರಸೆಳೆದುಕೊಂಡು ಮುಂಗುರುಳು ನೆವರಿಸಿದ. ಸದಾಶಿವನಿಗೆ ಅದೇ ಜ್ಞಾನ ಅಂತೆ. ಮಾನಸ ಸಿಡುಕಿದ್ರೂ ಅವನ ತೋಳಿನಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡಲಿಲ್ಲ. ಮಾನಸ ಆಗ ತಾನೇ ಆಸ್ಪತ್ರೆಯ ಕೆಲಸ ಮುಗಿಸ್ಕೊಂಡು ಆಟೋಗಾಗಿ ಕಾಯುತ್ತಾ ನಿಂತಿದ್ಲು. ಕೈಯಲ್ಲಿ ಬುಟ್ಟಿ ಹಿಡಿದು ಎದುರಾದ ವ್ಯಕ್ತಿಯನ್ನು ನೋಡಿ ಅವಳಿಗೇನು ಮಾತನಾಡಬೇಕೆಂದು ತಿಳಿಯಲಿಲ್ಲ. ಏನು ಮಾನಸ, ಚೆನ್ನಾಗಿದ್ಯಾ? ಮನೆಯಲ್ಲಿ ಅಪ್ಪ, ಭಾರತಿ ಎಲ್ಲರೂ ಚೆನ್ನಾಗಿದ್ದಾರಾ? ಅರುಂಧತಿಯ ದನಿಯಲ್ಲಿ ಮೊದಲಿನ ಗರ್ವವಿರಲಿಲ್ಲ. ಅವಳಾಗಿಯೇ ಬಂದು ತನ್ನನ್ನು ಮಾತನಾಡಿಸ್ತಾಳೆಂದು ಮಾನಸ ನಿರೀಕ್ಷಿಸಿರಲಿಲ್ಲ. ಎಲ್ಲ ಚೆನ್ನಾಗಿದ್ದೀವಿ ದೊಡ್ಡಮ್ಮ, ನೀವು ಹೇಗಿದ್ದೀರಿ? ಪಮ್ಮಿ ಚೆನ್ನಾಗಿದ್ದಾಳಾ? ನೋಡಮ್ಮ, ಹೀಗಿದ್ದೀವಿ. ಪಮ್ಮಿಗೆ ಗಂಡು ಮಗುವಾಯಿತು. ಸುನಿಲ್ ಬೇರೆ ಕಡೆ ವರ್ಗವಾಗಿ ಅವಳನ್ನು ಮಗುನ ಕರ್ಕೊಂಡು ಹೊರಟೋದ. ಈಗ ನಾವಿಬ್ಬರೇ ಮನೆಯಲ್ಲಿರೋದು. ದೊಡ್ಡಪ್ಪ ಚೆನ್ನಾಗಿದ್ದಾರಾ? ಅರುಂಧತಿ ತಕ್ಷಣ ಉತ್ತರ ಕೊಡಲಿಲ್ಲ. ಸೆರಗಂಚಿನಿಂದ ಕಣ್ಣೊರೆಸ್ಕೊಂಡು ಮಾನಸಾಳ ಕೈ ಹಿಡ್ಕೊಂಡ್ಲು. ಮಾನಸ, ನನಗೆ ನೀನು ಪಮ್ಮಿ ಇಬ್ಬರೂ ಒಂದೇ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಅಂತ ತಿಳ್ಕೊಂಡು ನನಗೊಂದು ಉಪಕಾರ ಮಾಡ್ತೀಯಾ? ಯಾವಾಗಲೂ ದೊಡ್ಡಮ್ಮನ ಧೋರಣೆ, ದುರಹಂಕಾರವನ್ನೇ ಕಂಡಿದ್ದ ಮಾನಸಾಳಿಗೆ ಅವಳ ದೈನ್ಯತೆ ಹೊಸದು. ಏನು ಹೇಳಿ ದೊಡ್ಡಮ್ಮ? ನಿಮ್ಮ ದೊಡ್ಡಪ್ಪ ಈಗ ತುಂಬ ಮೆತ್ತಗಾಗ್ಬಿಟ್ಟಿದ್ದಾರಮ್ಮ. ಈಚೀಚೆಗೆ ಅವರಿಗ್ಯಾಕೋ ಬುದ್ಧಿನೇ ಸರಿಯಾಗಿಲ್ಲ. ಅರಳು ಮರಳು ಅಂತ ಡಾಕ್ಟರ್ ಹೇಳ್ತಾರೆ. ನಿಮಗೆಲ್ಲ ಏನೂ ತೊಂದರೆ ಆಗದಿದ್ರೆ ನೀನು ನಿಮ್ಮ ಯಜಮಾನರು ನಮ್ಮ ಮನೆಗೆ ಬಂದು ಅವರನ್ನು ನೋಡ್ತೀರಾ? ನಾನೇ ಕರ್ಕೊಂಡು ಬರ್ತಿದ್ದೆ, ಆದರೆ ಅವರನ್ನು ಮನೆಯಿಂದ ಹೊರಡಿಸೋದು ತುಂಬ ಕಷ್ಟ ಎನ್ನುವಾಗ ಅವಳ ಕೈಗಳು ಮಾನಸಾಳ ಅಂಗೈಯನ್ನು ಭದ್ರವಾಗಿ ಹಿಡಿದಿದ್ದವು. ನಾನು ನಿನಗೆ ಏನೇನೋ ಅಂದು ಅವಮಾನ ಮಾಡಿದ್ದೀನಿ. ನೀನು ಅದನ್ನೆಲ್ಲ ಮರೆತು ಏನೂ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಖಂಡಿತ ಬಾಮ್ಮ. ನೀನು ಬರಲಿಲ್ಲ ಅಂದರೆ ನನಗೆ ತುಂಬ ನೋವಾಗುತ್ತೆ. ಮಾನಸ ಸೋತು, ಆಗಲಿ ದೊಡ್ಡಮ್ಮ, ಭಾನು ಜೊತೆ ಈ ಭಾನುವಾರ ನಿಮ್ಮ ಮನೆಗೆ ಬರ್ತೀವಿ ಎಂದಾಗ ಒಪ್ಪಿದಾಗ ಅರುಂಧತಿಯ ಕಣ್ಗಳು ತುಂಬಿದವು. ತುಂಬ ಥ್ಯಾಂಕ್ಸ್. ನಿನ್ನಂಥ ಮಗಳನ್ನು ಪಡೆದಿರೋ ಭಾರತಿ ಪುಣ್ಯ ಮಾಡಿದ್ಲು. ಅರುಂಧತಿ ಮರೆಯಾದ ದಿಕ್ಕನ್ನೇ ನೋಡುತ್ತಾ ಮಾನಸ ಕೊಂಚ ಹೊತ್ತು ನಿಂತಿದ್ಲು. ಅವಳ ತುಟಿಗಳಲ್ಲಿ ವಿಲಕ್ಷಣ ನಗೆ ಇಣುಕಿತು. 5 ವರ್ಷಗಳ ಹಿಂದೆ ಅರುಂಧತಿ ತನ್ನ ಮತ್ತು ತಾಯಿಯ ಬಗ್ಗೆ ಅನುಕಂಪ ಸೂಚಿಸುವಂತೆ ಅವಹೇಳನ ಮಾಡುತ್ತಾ ಮಾನಸಾಳ ಭವಿಷ್ಯವೇನು, ಅವಳನ್ನು ಯಾರು ಮದುವೆ ಆಗ್ತಾರೆ, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಎಂದಿರಲಿಲ್ವೇ? ಈಗ ತಾನು ಡಾಕ್ಟರ್ ಆಗಿ 4 ಜನಗಳಿಗೆ ಬೇಕಾದವಳಾದ್ದರಿಂದ ಅದೇ ತಾಯಿ ತನ್ನಂಥ ಮಗಳನ್ನು ಪಡೆಯಲು ಪುಣ್ಯ ಮಾಡಿರಬೇಕಂತೆ. ಒಂದು ಕಾಲದಲ್ಲಿ ಕಸಕ್ಕಿಂತ ಕಡಿಯಾಗಿ ತಮ್ಮನ್ನು
ಕಡೆಗಣಿಸಿದ ದೊಡ್ಡಮ್ಮ ಇಂದು ತನ್ನ ಸಹಾಯ ಹಸ್ತಕ್ಕಾಗಿಯೇ ಅಂಗ್ಲಾಚುವಂತಾಯ್ತಲ್ಲ. ತನ್ನಷ್ಟಕ್ಕೆ ತಾನು ಗಂಭೀರವಾಗಿದ್ದರೂ ಎಲ್ಲರ ಮುಂದೆ ತನ್ನ ಶೀಲದ ಬಗ್ಗೆ ಕೇವಲವಾಗಿ ತೆಚ್ಚವಾಗಿ ಮಾತನಾಡಿದ ದೊಡ್ಡಮ್ಮ ತಾವಾಗಿಯೇ ತನ್ನನ್ನು ಮನೆಗೆ ಆಹ್ವಾನಿಸುತ್ತಿದ್ದಾರೆ. ಇದೇ ಅಲ್ವೇ ಜೀವನ ಚಕ್ರ. ಸುತ್ತುವ ಚಕ್ರವೆಂದು ಸ್ಥಿರವಾಗಿ ನಿಲ್ಲೋದಿಲ್ಲ. ಮೇಲ್ ಹೋದ ಚಕ್ರ ಕೆಳಗೆ ಬರಲೇಬೇಕು. ಅದಕ್ಕೆ ದುರಹಂಕಾರಿಯಾದ ಅರುಂಧತಿ ಇಂದು ತನ್ನನ್ನು ಅಂಗಲಾಚಿ ಬೇಡಿಕೊಂಡಿದ್ದೇ ಸಾಕ್ಷಿ ಅಲ್ವೇ. ಮನೆಗೆ ಬಂದೊಡನೆ ಮಾನಸ ರಾಯರಿಗೆ ಅರುಂಧತಿಯ ವಿಷಯ ತಿಳಿಸಿದಾಗ ರಾಯರು ನಿರ್ವಿಕಾರವಾಗಿ ನುಡಿದರು. ಅವಳು ಹೋದ್ಮೇಲೆ ಒಂದಿನ ಈ ಕಡೆ ತಲೆ ಹಾಕಿ ನನ್ನನ್ನು ಸತ್ತಿದ್ಯೋ ಬದುಕಿದ್ಯಾ ಅಂತ ವಿಚಾರಿಸಲಿಲ್ಲ. ಇತ್ತೀಚೆಗೆ ಭಾರತಿ ಒಬ್ಬಳೇ ನನ್ನ ಮಗು ಅಂತ ಭಾವಿಸಿದ್ದೀನಿ. ಅವರವರು ಮಾಡಿದ ಪಾಪದ ಫಲ ಅವರೇ ಅನುಭವಿಸ್ತಾರೆ. ಅವರು ಮಾತನ್ನು ಆಲಿಸುತ್ತಿದ್ದ ಭಾರತಿ ಸಮಾಧಾನ ವ್ಯಕ್ತಪಡಿಸಿದ್ಲು. ಅಪ್ಪ, ಮನಸ್ಸು ಮುರಿದು ಹೋದ ಮಾತ್ರಕ್ಕೆ ರಕ್ತ ಸಂಬಂಧ ಸುಳ್ಳಾಗಲ್ಲ. ಅವಳು ಹಾಗೆ ಮಾಡಿದ್ಲು ಅಂತ ನಾವು ಹಾಗೆ ವರ್ತಿಸಿದ್ರೆ ನಮಗೂ ಅವಳಿಗೂ ಏನು ವ್ಯತ್ಯಾಸವಿರುತ್ತೆ? ರಾಯರು ಬಾಯಿ ಕಟ್ಟಿತು. ನಿನಗೆ ಬಂಗಾರದಂಥ ಹೃದಯ ಕೊಟ್ಟ ದೇವರು ನಿನ್ನ ಹಣೆಯಲ್ಲಿ ಮಾತ್ರ ಸುಖ ಬರೆದೇ ಹೋದ ಎಂದು ಮನಸ್ಸಿನಲ್ಲಿ ಗೊಣಕೊಂಡ್ರು. ಭಾನುಪ್ರಕಾಶ್ ಮಾನಸ ಭಾನುವಾರ ಅರುಂಧತಿಯ ಮನೆಗೆ ಹೊರಟು ನಿಂತಾಗ ಭಾರತಿಯು ಸಿದ್ಧಳಾಗಿ ಬಂದ್ಲು. ಭಾನು, ನನಗೆ ಅಕ್ಕ ಬಾವನ್ನ ನೋಡಬೇಕು ಅನಿಸ್ತಿದೆ, ನಾನು ಬರ್ತೀನಿ. ರಾಯರು ಬೇಡವೆಂದು ಎಷ್ಟೇ ತಡೆದರೂ ಅವಳು ಲೆಕ್ಕಿಸದೆ ಕಾರ್ ಹತ್ತಿದ್ಲು. ಆಂಟಿ ಬರಲಿ ಬಿಡಿ ತಾತ. ಭಾನು ಸ್ಟೇರಿಂಗ್ ಚಕ್ರ ಹಿಡಿದು ಕುಳಿತ ಕಡೆಯಿಂದಲೇ ಕೂಗಿದ. ಉಕ್ಕುವ ಮಹಾಪೂರದಲ್ಲಿದ್ದ ಅರುಂಧತಿಯ ಹೃದಯದಲ್ಲಿದ್ದ ಪ್ರೀತಿಗೆ ಅಣೆಕಟ್ಟು ಹಾಕಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ಅವನು ಚೆನ್ನಾಗಿ ಅರ್ತಿದ್ದ. ಅರುಂಧತಿ ಅವರನ್ನು ಎದುರುಗೊಳ್ಳುವ ಗೇಟಿನ ಬಳಿಯಲ್ಲೇ ಕಾದಿದ್ಲು. ಅಕ್ಕ ಹೇಗಿದ್ಯಾ ಎಂದು ಕೇಳುವಷ್ಟರಲ್ಲಿ ಭಾರತಿಯ ಕಂಠ ಬಿಗೀತು. ಅರುಂಧತಿ ತಂಗಿಯನ್ನು ಅಪ್ಕೊಂಡ್ಳು. ನೀನು ಬಂದಿದ್ದು ನನಗೆಷ್ಟು ಸಂತೋಷ ಆಗಿದೆ ಗೊತ್ತಾ ಭಾರತಿ. ನಿನ್ನನ್ನು ಕರೆಯೋಕೆ ನನಗೆ ಬಾಯೇ ಬರಲಿಲ್ಲ. ಕೊನೆಗೂ ನಿನ್ನ ಅಕ್ಕ ಭಾವನನ್ನು ಕ್ಷಮಿಸಿ ನೀನೇ ಬಂದಿದೆಯಲ್ಲ. ತಿಳಿ ನೀಲಿ ಬಣ್ಣದ ಸೀರೆ ಉಟ್ಟಿದ್ದ ಭಾರತಿಯ ಮುಖ ಭಾನುವಿನಂತೆಯೇ ನಿರ್ಮಲವಾಗಿತ್ತು. ಭಾರತಿ, ನೀನನ್ನು ನೋಡಿದ್ರೆ ಕಾಲೇಜಿಗೆ ಹೋಗ್ತಾ ಇದ್ದಾಗಿನ ಭಾರತೀಯೇ ಎದುರಿಗೆ ನಿಂತ ಹಾಗಿದೆ ಕಣೆ. ಮಾನಸಾಳನ್ನು ನಿನ್ನನ್ನು ಅಕ್ಕ ತಂಗಿಯರು ಅನ್ಬೋದು ಎನ್ನುತ್ತಾ ಅರುಂಧತಿ ಕಾರ್ ಲಾಕ್ ಮಾಡಿ ಬಂದು ಭಾನುವಿನತ್ತ ತಿರುಗಿ ಕೈ ಮುಗಿದ್ಲು. ಒಳಗೆ ಬನ್ನಿ. ನಿಮಗೆ ಇಲ್ಲಿವರೆಗೂ ಬರುವ ಶ್ರಮ ಕೊಟ್ಟಿದ್ದಕ್ಕೆ ಕ್ಷಮಿಸಬೇಕು. ಬಾ ಮಾನಸ. ಹಜಾರದಲ್ಲಿ ಸೋಮ್ ಸುಂದರ್ ತಲೆ ತಗ್ಗಿಸಿ ಯಾವುದೋ ಪುಸ್ತಕ ಓದುತ್ತಾ ಕುಳಿತಿದ್ದ. ಇಲ್ಲಿ ನೋಡಿ, ಯಾರು ಬಂದಿದ್ದಾರೆ? ಅರುಂಧತಿ ಕೊಂಚ ಗಟ್ಟಿಯಾಗಿ ಹೇಳಿದಾಗ ಅವನು ನಿಧಾನವಾಗಿ ಕನ್ನಡಕ ಸರಿಪಡಿಸಿಕೊಂಡು ಮೂವರತ್ತ ನೋಡ್ದ. ಭಾರತಿನ ಮಾತ್ರ ಗುರುತಿಸಿದವನಂತೆ ಅವನ ಮುಖದಲ್ಲಿ ಪರಿಚಿತ ಭಾವ ಮೂಡಿತು. ಓಹೋ, ಭಾರತಿ ಅಲ್ವಾ? ಅತ್ತೆ ಮಾವ ಚೆನ್ನಾಗಿದ್ದಾರಾ? ಮಾನಸ ಈಗ ಯಾವ ಕ್ಲಾಸ್ ಓದ್ತಾ ಇದ್ದಾಳೆ? ಹಿಂದಿನ ಮಿಲಿಟರಿ ಟೀಕೆಯ ಅಜಬಾನೋಹು ಸೋಮ್ ಸುಂದರ್ ಎಲ್ಲಿ? ಭುಜಗಳು ಹೊದಗಿ ಹೋಗಿ ಗುಬ್ಬಚ್ಚಿ ಮರಿಯಂತೆ ಕುಳಿತಿರೋ ದೊಡ್ಡಪ್ಪನ ಬಗ್ಗೆ ಮಾನಸಾಳಿಗೆ ಕನಿಕರವಾಯಿತು. ಅರುಂಧತಿ ಎಲ್ಲರತ್ತ ಕ್ಷಮೆ ಯಾಚಿಸುವಂತೆ ನೋಡಿದ್ಲು. ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ. ಅವರಿಗೆ ಒಂದೊಂದು ಸಲ ತಾನೇನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ಪರವಾಗಿಲ್ಲ ಬಿಡಿ. ರೋಗಿಗಳ ಬಗ್ಗೆ ತಪ್ಪು ತಿಳಿಯೋದು ನಮ್ಮ ವೃತ್ತಿ ಧರ್ಮ ಅಲ್ಲ. ಭಾನು ಅವನೆದುರು ಕುಳಿತಾಗ ಸೋಮ್ ಸುಂದರ್ ಅವನನ್ನೇ ಅಳೆಯುವಂತೆ ನೋಡಿದ. ಯಾರು? ನಮ್ಮ ಅಳಿಯಂದ್ರಲ್ವೇ, ಪಮ್ಮಿಯಲ್ಲಿ? ಅರುಂಧತಿ ಮೆಲ್ಲನೆ ಕೈಗಳಿಂದ ಹಣೆ ಚಚ್ಕೊಂಡ್ಳು. ಅಯ್ಯೋ, ಇವರು ಮಾನಸಾಳ ಯಜಮಾನ್ರು, ಡಾಕ್ಟರ್ ಭಾನುಪ್ರಕಾಶ್. ನಮ್ಮನೆ ಪಕ್ಕದಲ್ಲಿ ಇರಲಿಲ್ವಾ? ಮರೆತು ಬಿಟ್ಟಿದ್ದೀರಾ? ಮಾನಸಾಳಿಗೆ ಯಾವಾಗ ಮದುವೆ ಆಯಿತು? ಅರುಂಧತಿ ಸುಸ್ತಾದವಳಂತೆ ಕುಳಿತುಬಿಟ್ಟಾಗ ಭಾನು ಸಹಾನುಭೂತಿಯಿಂದ ಕೇಳ್ದ. ಎಷ್ಟು ವರ್ಷಗಳಿಂದ ಹೀಗೆ? ಈಗೊಂದು ವರ್ಷದಿಂದ ಹೀಗಿತ್ತು. ಇತ್ತೀಚೆಗೆ ತೀರಾ ಜಾಸ್ತಿ ಆಗಿಬಿಟ್ಟಿದೆ. ವಾಕಿಂಗಿಗೆ ಹೋಗ್ತೀನಿ ಅಂದವರು ಎಲ್ಲಿಗೋ ಹೊರಟೋಗ್ತಾರೆ. ಇವತ್ತು ನಡೆದ ಸಂಗತಿ ನಾಳೆ ನೆನಪಿರಲ್ಲ. ದಾರಿಯಲ್ಲಿ ಬಂದಿರೋ ಕಾಗದ, ಕಸ, ಕಡ್ಡಿ, ಕವರ್ಗಳನ್ನೆಲ್ಲ ಚೀಲದಲ್ಲಿ ಹಾಕ್ಕೊಂಡು ಮನೆಗೆ ತಗೊಂಡು ಬರ್ತಾರೆ. ಒಂದೊಂದು ಸಲ ಬಚ್ಚಲ್ ಮನೆ ಬಾಗಿಲು ಹಾಕೊಳ್ಳದೆ ಸ್ಥಾನಕ್ಕೆ ಕುಳಿತು ಬಿಡ್ತಾರೆ. ನಾವೇನಾದರೂ ಬುದ್ಧಿ ಹೇಳೋಕ್ಕೋದ್ರೆ ಅಸಂಬದ್ಧವಾಗಿ ರೇಗ್ ಬಿಡ್ತಾರೆ.
ನನಗಂತೂ ಆತ್ಮಹತ್ಯೆ ಮಾಡ್ಕೊಂಡು ಬಿಡಬೇಕು ಅನ್ನುವಷ್ಟು ಮನಸ್ಸು ರೋಸ್ ಹೋಗಿದೆ. ಅರುಂಧತಿ ಸೆರಗನ್ನು ಬಾಯಿಗಿಟ್ಕೊಂಡು ಬಿಕ್ಕದ್ಲು. ಇವರ ಸಲುವಾಗಿ ನಾನು ನೆಂಟರಿಷ್ಟರ ಮನೆಗೆ ಸಮಾರಂಭಗಳಿಗೆ ಹೋಗೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಭಾರತಿ, ಮಾನಸ, ಸೋಮ್ ಸುಂದರನ ಸ್ಥಿತಿ ಅರುಂಧತಿಯ ಕಣ್ಣೀರು ಕಂಡು ಮೂಕರಾಗಿದ್ರು. ನೀವು ಯಾರಾದರೂ ಡಾಕ್ಟರ್ಗೆ ತೋರಿಸಿದ್ದೀರಾ? ಬಾನು ಕೇಳ್ದ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಏನೇನೋ ಟೆಸ್ಟ್ಗಳು ಬರ್ಕೊಟ್ರು, ಎಲ್ಲ ಮಾಡಿಸಿದ್ದೀನಿ. ಯಾರೋ ಹೇಳಿದ್ರು ಇದು ಮಾನಸಿಕ ರೋಗ ಇರಬಹುದು ಅಂತ. ಅದಕ್ಕೆ ನಿಮ್ಮನ್ನು ಕರೆಸಿದೆ. ದಯವಿಟ್ಟು ಅವರಿಗೇನಾಗಿದೆ ನೀವೇ ಹೇಳಿ. ಅರುಂಧತಿ ಕಣ್ಣೊರೆಸ್ಕೊಳ್ಳುತ್ತಾ ಒಳಗೆ ಹೋಗಿ ದೊಡ್ಡ ಫೈಲ್ ಹಿಡಿದು ಬಂದಳು. ಬಾನು ಸಹನೆಯಿಂದ ಎಲ್ಲವನ್ನು ಪರಿಶೀಲಿಸಿದ. ಇದೇನು ಮಾನಸಿಕ ರೋಗ ಅಲ್ಲ. ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಸೆರ್ಬಲ್ ಇನ್ಫ್ಯಾಕ್ಟ್ ಇದೆ. ಈ ರೀತಿ ಮೆದುಳಿನಲ್ಲಿ ರಕ್ತನಾಳಗಳ ಅಡಚಣೆ ಇರೋದ್ರಿಂದ ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ. ನನಗೆ ಪರಿಚಯ ಇರೋ ನ್ಯೂರಾಲಜಿಸ್ಟ್ಗೆ ಕಾಗದ ಬರ್ಕೊಡ್ತೀನಿ. ನೀವು ಕರ್ಕೊಂಡೋಗಿ ತೋರಿಸಿ. ಅವರು ಚಿಕಿತ್ಸೆ ನೀಡಿದರೆ ನಿಮ್ಮ ಯಜಮಾನರು ಇಂಪ್ರೂವ್ ಆಗೋ ಸಾಧ್ಯತೆಗಳಿವೆ. ಸದ್ಯ ಅಷ್ಟಾದರೆ ಸಾಕು. ಹೇಗಿದ್ದ ಮನುಷ್ಯರು ಹೇಗಾಗ್ಬಿಟ್ಟಿದ್ದಾರೆ ನೀವೇ ನೋಡಿ. ಅರುಂಧತಿ ಮತ್ತೆ ಕಂಬನಿ ಮಿಡಿದ್ಲು. ನನ್ನ ಬುದ್ಧಿಗಿಷ್ಟು. ನೀವೆಲ್ಲ ಏನು ತಗೊಂತೀರಿ? ಬಂದವರಿಗೆ ಉಪಚಾರ ಮಾಡದೆ ನನ್ನದೇ ಕತೆ ಹೇಳ್ತಾ ಕೂತ್ಬಿಟ್ಟಿದ್ದೀನಿ. ಬೇಡ, ನೀವೇನು ತೊಂದರೆ ತಗೋಬೇಡಿ. ನ್ಯೂರಾಲಜಿಸ್ಟ್ಗೆ ತೋರಿಸಿ ಅವರೇನು ಹೇಳಿದ್ರು ಅಂತ ನನಗೆ ಫೋನ್ ಮಾಡಿದರೆ ಸಾಕು. ಬಾನು ಹೇಳಿದಾಗ ಅರುಂಧತಿ ಎದ್ದು ಒಳಗೆ ನಡೆದ್ಲು. ಹಿಂತಿರುಗಿ ಬಂದಾಗ ಅವಳ ಕೈಯಲ್ಲಿ ದೊಡ್ಡ ತಟ್ಟೆ ಇತ್ತು. ಅದರಲ್ಲಿ ಅರಿಶಿನ, ಕುಂಕುಮ, ಭಾರಿ ಜರಿ ಅಂಚಿನ ಸೀರೆ, ಒಡವೆ ಪೆಟ್ಟಿಗೆಯಲ್ಲಿ 2 ಎಳೆ ಚಿನ್ನದ ಸರ. ಅದನ್ನು ಭಾರತಿಯ ಮುಂದೆ ಇಡಿದಾಗ ಭಾರತಿ ಗಾಬರಿಯಾದ್ಲು. ಅಕ್ಕ, ಏನಿದೆಲ್ಲ? ನಾನು ಖಂಡಿತ ತಗೊಳ್ಳಲ್ಲ. ಇಲ್ಲ, ಇದನ್ನೆಲ್ಲ ತಗೊಂಡು ನಮಗೆ ಒಳ್ಳೇದಾಗಲಿ ಅಂತ ಬಾಯಿ ತುಂಬ ಹರಸು ಭಾರತಿ. ಯಾಕೋ ಇತ್ತೀಚೆಗೆ ನಿನ್ನನ್ನು ಹಂಗಿಸಿ ಕಾಡಿಸಿದರ ಫಲ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋ ಕೊರಗು ಹತ್ಕೊಂಡ್ಬಿಟ್ಟಿದೆ. ನಿನ್ನನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ಕೊಡಬೇಕು ಅಂತ ಬಹಳ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ. ಈಗ ಕಾಲ ಕೂಡು ಬಂದಿದೆ. ಅರುಂಧತಿಯ ದನಿಯಲ್ಲಿ ಅಪಾರ ವ್ಯತಿ ತುಂಬಿತು. ನಾನು ಇಂದಿನದ್ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಇಲ್ಲ ಅಕ್ಕ. ನನಗೆ ಬುದ್ಧಿ ಕೆಟ್ಟಾಗ ನಿಮಗೆಲ್ಲ ಸಾಕಷ್ಟು ಕಿರುಕುಳ ಕೊಟ್ಟಿದ್ದೀನಿ. ಅದನ್ನು ಸಹಿಸಲಾರದೆ ನೀನೊಂದು ಮಾತು ಅಂದಿದ್ರೆ ತಪ್ಪೇನಿಲ್ಲ ಬಿಡು. ಭಾವ ಆದಷ್ಟು ಬೇಗ ಗುಣವಾಗಲಿ, ನೀನು 100 ವರ್ಷ ಮುತ್ತೈದೆಯಾಗಿರು ಅಂತ ಯಾವಾಗಲೂ ಹರಿಸ್ತೀನಿ. ಅದಕ್ಕಾಗಿ ನನಗೆ ಹೆಚ್ಚಿನ ಉಡುಗೊರೆ ಯಾವುದೂ ಬೇಡ. ಬರೀ ಅರಿಶಿನ ಕುಂಕುಮ ಸಾಕು. ಭಾರತಿ ದೃಢವಾಗಿ ನುಡಿದಾಗ ಅರುಂಧತಿ ಪೆಚ್ಚಾದ್ಲು. ಬಾನು, ಮಾನಸ ಮುಖ ನೋಡಿಕೊಂಡ್ರು. ಅವರ ಮುಖದಲ್ಲಿ ಹೆಮ್ಮೆಯ ನಗೆ ಹರಡಿತು. ಮಾನಸ ತಾಯಿ ಆಗುವ ಹಾದಿಯಲ್ಲಿದ್ಲು. ಗೋದಾಬಾಯಿಗಂತೂ ಮುದ್ದು ಸೊಸೆಗೆಷ್ಟು ಉಪಚಾರ ಮಾಡಿದ್ರೂ ಸಾಲದು. ಅಮ್ಮ, ನಿನಗೊಬ್ಬ ಮಗ ಇದ್ದಾನೆ ಅನ್ನೋದೇ ಮರೆತುಬಿಟ್ಟಿದ್ಯಾ? ಬಾನು ಕೋಪ ನಟಿಸುತ್ತಿದ್ದ. ಹೌದು, ಈಗ ನನಗೆ ನನ್ನ ಸೊಸೆಯೇ ಹೆಚ್ಚು. ನಮ್ಮ ವಂಶ ಬೆಳಗೋಳು ಅವಳೆ. ಗೋದಾಬಾಯಿ ನಗ್ತಿದ್ರು. ನೀವು ಹೆಂಗಸರೆ ಹೀಗೆ ತಾಯಿ ಆಗ್ತಿರೋ ಹಾಗೆ ಅದಕ್ಕೆ ಕಾರಣರಾದವರನ್ನೇ ಮರೆತು ಬಿಡ್ತೀರಾ? ಅವನು ಮಾನಸಾಳ ಬಳಿ ಗೊಣಗಿ ಅವಳ ಕೈಯಲ್ಲಿ ಕಿವಿ ಹಿಂಡಿಸ್ಕೊಳ್ತಿದ್ದ. ಆದರೆ ಅವನ ಉಪಚಾರವೇನೂ ಕಡಿಮೆಯಾಗಿರಲಿಲ್ಲ. ಮಾನಸ, ಭಾರ ಎತ್ತಬೇಡ. ಅವಳು ಏನಾದರೂ ಓದಲು ವೈದ್ಯಕೀಯ ಪುಸ್ತಕ ತೆಗೆದರೆ ರೇಗ್ತಿದ್ದ. ಮಗು ಹುಟ್ಟೋವರೆಗೂ ನಿನ್ನ ಪುಸ್ತಕ, ಪ್ರಾಕ್ಟೀಸ್ ಎಲ್ಲ ಮರೆತುಬಿಡು. ಮಾನಸ ಬೇಸರದಿಂದ, ಏನು ಬಾನು, ನೀನೇ ಡಾಕ್ಟರ್ ಆಗಿ ಅಡ್ಗಾಲಜಿ ಪುರಾಣ ಹೇಳ್ತೀಯಲ್ಲ, ನನಗೆ ಹೇಗೆ ಬೇಕೋ ಆಗಿರೋಕೆ ಬಿಟ್ಬಿಡು. ಆಸ್ಪತ್ರೆಯಲ್ಲಿ ಮಾತ್ರ ನಾನು ಡಾಕ್ಟರ್, ಮನೆಯಲ್ಲಿ ನಾನು ನಿನ್ನ ಗಂಡ. ನಿನಗೆ ಹುಟ್ಟೋ ಮಗುಗೆ ತಂದೆ. ಸುಮ್ಮನೆ ನಾನು ಹೇಳಿದಾಗೆ ಕೇಳು ಎಂದು ಬಾನು ಅಕ್ಕರೆಯಿಂದ ಗದರ್ತಿದ್ದ. ನಡೆದ್ರೆ ನೆಲ ಸವೆದು ಓದೋದು ಎಂದು ಕಾಯುವ ಅತ್ತೆ, ತಾನು ನಡೆಯುವ ಹಾದಿಗೆ ಹೂ ಚೆಲ್ಲುವ ಪತಿಯೊಡನೆ ಮಾನಸ ಅತ್ಯಂತ ಸುಖಿ. ಮಗಳ ಹೆರಿಗೆಯ ದಿನಗಳು ಹತ್ತಿರವಾಗ್ತಿದ್ದಂತೆ ಭಾರತಿಗೆ ಏನೋ ತಳಮಳ. ಅವಳಿಗೆ ತಾನು ಗರ್ಭಿಣಿಯಾಗಿ ಮಾನಸಳನ್ನು ಹೆತ್ತ ಮೇಲೆ ಮಾನಸ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ ಸಂಗತಿಯೆಲ್ಲ ಮರುಕಳಿಸಿ ಹೃದಯವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಿತ್ತು. ಬಾನು, ಮಾನಸ ಎಷ್ಟೇ ಆಗಲಿ ನನ್ನ ಮಗಳು. ಬಾಣ್ತನದಲ್ಲಿ ಅವಳಿಗೆ ಮನಸ್ಸು ಏರ್ಪೇರಾಗಿ ನನ್ನ ಹಾಗೆ ಆರೋಗ್ಯ ಕೆಟ್ಟರೆ ಅವಳ ಕೈ ಬಿಡಬೇಡ. ನನ್ನ ಹಾಗೆ ಅವಳದು ಒಂಟಿ ಬಾಳಾಗಬಾರ್ದು.
ನನ್ನ ಬದುಕಿನ ಶಾಪ ಅವಳಿಗೂ ತಟ್ಟಬಾರ್ದು. ಭಾನು ಹಾಗಂತ ನನಗೆ ಮಾತು ಕೊಡು. ಭಾರತಿ ಆವೇಶದಿಂದ ನುಡಿದಾಗ ಭಾನು ಹಗುರವಾಗಿ ನಕ್ಕು ಅವಳ ಕೈ ಅದುಮಿದ. ಆಂಟಿ, ರೋಗ ಬದುಕಿನ ಶಾಪ ಅಲ್ಲ. ನಾನಿದ್ದೀನಿ, ಧೈರ್ಯವಾಗಿರಿ. ಮಾನಸಾಳಿಗೇನೂ ಆಗಲ್ಲ. ಅವಳ ಆರೋಗ್ಯ ಸ್ವಲ್ಪ ವ್ಯತ್ಯಾಸವಾದರೂ ನಾನು ಅವಳನ್ನು ನೋಡ್ಕೊಳ್ತೀನಿ. ನಾನೊಬ್ಬ ಮನಃಶಾಸ್ತ್ರಜ್ಞ ಅನ್ನೋದನ್ನು ಮರಿಬೇಡಿ. ಅವನ ಅಭಯ ನುಡಿಗಳು ಭಾರತೀಯ ಬೆಂದ ಮನಕ್ಕೆ ತಂಪೇರಿದವು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.